7ನೇ ಅಧ್ಯಾಯದ 22ನೇ ಶ್ಲೋಕ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಸಹ ತಯಾ ಶ್ರದ್ಧಯಾ ಯುಕ್ತಃ ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯಾ ಏವ ವಿಹಿತಾನ್ ಹಿ ತಾನ್. ಹಿಂದೇನು ಬಂತು ಅಂತ ಹೇಳಿದ್ರೆ, ಯಾರು ಯಾವ ಯಾವ ಶ್ರದ್ಧೆಯನ್ನ ಇಟ್ಟುಕೊಂಡು ದೇವತೆಗಳನ್ನ ಉಪಾಸನೆ ಮಾಡ್ತಾರೋ ಅವರವರ ಶ್ರದ್ಧೆ ಅವರವರ ಭಾವನೆ ಅದಕ್ಕನುಗುಣವಾಗಿ ನಾನು ಅನುಗ್ರಹ ಮಾಡ್ತಾ ಹೋಗ್ತೀನಿ ಅಂತ. ತಯಾ ಶ್ರದ್ಧಯಾ ಯುಕ್ತ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶ್ರದ್ಧೆಗಳು, ಆಯಾಯ ಶ್ರದ್ಧೆಗಳಿಂದ ಯುಕ್ತನಾಗಿರ್ತಕ್ಕಂಥವನು ಸಸ್ಯ ಆರಾಧನ ಮೀಹತೆ, ಆಯಾಯ ದೇವತೆಗಳನ್ನ ಆರಾಧಿಸ್ತಾನೆ. ಯಾವ ರೀತಿಯಾಗಿರ್ತಕ್ಕಂಥ ಶ್ರದ್ಧೆ ನಂಬಿಕೆಗಳಿರ್ತಾವೋ ಅವರ ನಂಬಿಕೆ ಶ್ರದ್ಧೆ ಇವುಗಳಿಗೆ ಅನುಗುಣವಾಗಿ ಏನ್ ಮಾಡ್ತಾನೆ, ದೇವತೆಗಳನ್ನ ಆರಾಧನೆ ಮಾಡಿಕೊಂಡು ಹೋಗ್ತಾನೆ. ಅದಕ್ಕನುಗುಣವಾಗಿ ಅವರು ಫಲವನ್ನು ಕೊಡ್ತಾರೆ. ದೇವತೆಗಳ ಪರ ಕೊಡೋದಂದ್ರೇನು, ದೇವತೆಗಳ ಮೂಲಕ ಕೊಡೋನು ಭಗವಂತನೇ ಫಲವನ್ನ. ಆದ್ರೆ ಭಗವಂತ ಫಲ ಕೊಡ್ತಾ ಇದ್ದಾನೆ ಎಂತಕ್ಕಂಥ ಎಚ್ಚರಿಕೆ, ಆ ಒಂದು ಅನುಸಂಧಾನ ವ್ಯಕ್ತಿಗಳಿಗಿರೋದಿಲ್ಲ ಅಷ್ಟೇ. ಹಾಗಾಗಿ ಶ್ರದ್ಧಯಾ ಯುಕ್ತ, ತಯಾ ಶ್ರದ್ಧಯ ಅಂದ್ರೆ ಆಯಾಯ ಭಾವನೆಗಳು ಅಂತ ಅರ್ಥ. ಏನೇನೋ ಅನೇಕ ಭಾವನೆಗಳು, ಸಂತಾನಕ್ಕೋಸ್ಕರವಾಗಿ, ಸಂಪತ್ತಿಗೋಸ್ಕರವಾಗಿ, ಸ್ಥಾನಮಾನಕ್ಕೋಸ್ಕರವಾಗಿ, ನಮ್ಗೆ ಒಳ್ಳೇದಾಗ್ಲಿ ಅಂತಿರ್ಬೋದು, ಮತ್ತೊಬ್ಬರಿಗೆ ಕೆಟ್ಟದಾಗ್ಲಿ ಅಂತಿರ್ಬೋದು. ಕೆಲವರಾಗೂ ಇರ್ತಾರೆ ತಮ್ಮ ಒಳ್ಳೇದಕ್ಕಿಂತಲೂ ಮತ್ತೊಬ್ಬರ ಕೆಟ್ಟದ್ದನ್ನ ಬಯಸಿ ಕೂಡ ಆರಾಧನೆಗಳ ದೇವತಾರಾಧನೆಯನ್ನು ಮಾಡೋರು ಇರ್ತಾರೆ. ಹೀಗೆ ಯಾವ ನಂಬಿಕೆ, ಶ್ರದ್ಧೆ ಅಂದ್ರೆ ನಂಬಿಕೆ, ಭಾವನೆ ಅಂತ ಅರ್ಥ. ಯಾವ ಭಕ್ತಿ ಭಾವನೆ ಶ್ರದ್ಧೆಯನ್ನ ಇಟ್ಟುಕೊಂಡು ಇತರ ದೇವತೆಗಳನ್ನ ಆರಾಧನೆ ಮಾಡ್ತಾರೋ ಆ ಆರಾಧನೆಗನುಗುಣವಾಗಿ ತಸ್ಯ ಆರಾಧನಂ ಈಹತೆ ಅಂದ್ರೆ ಆಯಾಯ ರೀತಿಯಾಗಿರ್ತಕ್ಕಂಥ ಆರಾಧನೆಗಳನ್ನು ಮಾಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಲಭತೆ ಚ ತತಃ ಕಾಮಾನ್, ಅವರ ಆರಾಧನೆಗಳಿಂದಾಗಿ, ಅವರು ಮಾಡತಕ್ಕಂಥ ಪೂಜೆ ಪುನಸ್ಕಾರ ದಾನ ಧರ್ಮ ಯಜ್ಞ ಜಪತಪ ಹೋಮಾದಿಗಳಿಂದಾಗಿ ತತಃ ಕಾಮಾನ್ ಲಭತೆ, ಅವರ ಮಾಡುವಂತಹ ಪ್ರಕ್ರಿಯೆಗಳು, ಹೋಮಾದಿ ಜಪಾದಿ ದಾನಾದಿ ಪ್ರಕ್ರಿಯೆಗಳು, ಅವುಗಳಿಂದ ಏನ್ ಮಾಡ್ತಾರೆ, ಲಾಭ ಲಭತೆ ಚ ತತಃ ಕಾಮಾನ್, ಏನು ಕಾಮಗಳನ್ನ ಅವ್ರ ಬಯಕೆಗಳು ಅಂತಿತ್ತೋ ಆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಬಯಕೆಗಳನ್ನ ಅವರು ಪಡಿತಾರೆ. ಆ ಬಯಕೆಗಳನ್ನ ಪೂರೈಸಿದವನು ಯಾರು, ಅದು ಆ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ. ಮಯಾಏವ ವಿಹಿತಾನ್ ತಾನ್, ನನ್ನಿಂದಲೇ ಕೊಡಲ್ಪಟ್ಟದ್ದು. ಅಂದ್ರೆ ಯಾಕಂದ್ರೆ ಯಾರಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಏನನ್ನ ಕೊಡಲು ಅಥವಾ ಏನನ್ನಾದರೂ ಕಸಿದುಕೊಳ್ಳಲು ಸರ್ವತಂತ್ರ ಸ್ವತಂತ್ರನಾದವನು ಭಗವಂತ ಮಾತ್ರ. ಅವನೇ ಏನನ್ನಾದ್ರೂ ಕೊಡಬೇಕು, ಅವನೇ ಏನನ್ನಾದ್ರೂ ದೂರ ಮಾಡಬೇಕು. ಹಾಗಾಗಿ ಕೊಡೋದಾಗ್ಲಿ ದೂರ ಮಾಡೋದಾಗ್ಲಿ ಇದೆಲ್ಲ ಮಾಡೋನು ಭಗವಂತನೇ. ಹಾಗಾಗಿ ಇದೆಲ್ಲ ಕೊಡೋನೆಲ್ಲ ಯಾರು, ಭಗವಂತ. ಮಯಾಯೇವ ವಿಹಿತಾನ್ ತಾನ್, ನನ್ನಿಂದಲೇ ಕೊಡಲ್ಪಟ್ಟಂಥದ್ದು. ಅದು ಕೆಲವುದು ವಿಹಿತ ಕೊಡುವಂಥದ್ದು, ಅದು ವಿಹಿತ, ಅವರ ದೃಷ್ಟಿಯಿಂದ ಅದು ಹಿತವಾಗಿರತ್ತೆ. ಅಂದ್ರೆ ವಾಸ್ತವಿಕವಾಗಿ ವ್ಯಕ್ತಿಗೆ ಅವರು ಕೇಳಿದ್ದು ಸಿಕ್ಕಿದ ಕೂಡಲೇ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ ಅದು ಕೂಡ ಗೊತ್ತಿರೋದಿಲ್ಲ. ಆದರೆ ಅವರು ಕೇಳಿದ್ದಾರೆ, ಆ ಕೇಳಿದ್ದು ಅವರೊದಗೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋ ಭಾವನೆಯನ್ನ ಗೊತ್ತಿರ್ತಾರೆ. ಆದ್ರೆ ಇದನ್ನೆಲ್ಲ ಕೊಡ್ತಕ್ಕಂಥವನು ಯಾರು, ಇದನ್ನೆಲ್ಲ ಕೊಡ್ತಕ್ಕಂಥ ಭಗವಂತನೇ. ಹಾಗಾಗಿ ಮಯಾಏವ ಹಿತಾನ್ ತಾನ್, ನನ್ನಿಂದಲೇ ಕೊಡಲ್ಪಡುವಂತವುಗಳು ಅವೆಲ್ಲವೂ ಕೂಡ ಅದು ವಿಹಿತಾನ್ ಅಂತ ಬಿಡಿಸ್ಕೊಳ್ಬಹುದು. ವಿಶೇಷವಾಗಿ ಕೊಡಲ್ಪಡುವಂಥದ್ದು ಅಂತ ಅರ್ಥ. ವಿಹಿತಾನ್ ಅದೇನು, ವಿಶೇಷವಾಗಿ ಕೊಡುವಂತ ಹಿತಗಳು, ಅದೆಲ್ಲ ಕೊಡೋನು ನಾನೇ ಆಗಿದ್ದೇನೆ ಅಂತೂ ಒಟ್ಟ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಯಾವ ದೇವತೆಗಳನ್ನ ಆರಾಧನೆ ಮಾಡ್ತಾರೋ ಆ ದೇವತೆಗಳ ಒಳಗಿದ್ದು ಆರಾಧನೆಯನ್ನ ಸ್ವೀಕಾರ ಮಾಡುವನು ಭಗವಂತ. ಆ ದೇವತೆಗಳ ಮೂಲಕವಾಗಿ ಫಲವನ್ನ ಅನುಗ್ರಹ ಮಾಡತಕ್ಕಂಥವನು ಕೂಡ ಭಗವಂತ. ಆದರೆ ಈ ಭಾವನೆ ಭಜಿಸುವಂತ ಸೇವಕರಲ್ಲಿ ಭಕ್ತರಲ್ಲಿ ಇರೋದಿಲ್ಲ. ನಾನು ಯಾವ ದೇವರನ್ನು ಪೂಜಿಸ್ತಾ ಇದ್ದೇನೆ, ಗಣಪತಿ ಇರಬಹುದು, ನವಗ್ರಹ ಇರಬಹುದು, ಇತ್ಯಾದಿ ಬೇರೆ ಬೇರೆ ದೇವಿಯ ಅನೇಕ ಸ್ವರೂಪಗಳಿರಬಹುದು. ಯಾವ ದೇವತೆಗಳನ್ನ ಆರಾಧನೆ ಮಾಡ್ತಿದ್ದೇನೆ ಆ ದೇವತೆಗಳ ಮೂಲಕವಾಗಿ ನನಗಿದೆಲ್ಲ ಬರ್ತಾ ಇದೆ ಅಂತಕ್ಕಂಥ ಭಾವನೆ ಇರುತ್ತೆ ಹೊರತಾಗಿ ನನಗೆ ಭಗವಂತನೇ ಕೊಡ್ತಾ ಇದ್ದಾನೆ ಯಾವ ಭಾವನೆಗಳು ಕೂಡ ಅವರಲ್ಲಿ ಇರೋದಿಲ್ಲ. ಮಯಾ ಏವ ವಿಹಿತಾನ್ ಹಿತಾನ್.
ನನ್ನಿಂದಲೇ ಕೊಡಲ್ಪಡುವಂತವುಗಳು ಹೀಗೆ ಅನ್ನೋದು ಪ್ರಸಿದ್ಧಾರ್ಥದ್ಯೋತಕವಾದ ಅವ್ಯಯ. ಅಂದ್ರೆ ಏನು, ನಮ್ಗೆ ಏನೇ ಫಲ ಬಂದರೂ ಕೂಡ ಅದು ಕೊಡೋನು ಯಾರು? ಭಗವಂತ. ಅದು ಪ್ರಸಿದ್ಧ. ಎಲ್ಲಿ ಪ್ರಸಿದ್ಧ? ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಪ್ರಸಿದ್ಧ. ಆದರೆ ಕೆಲವು ಅಜ್ಞಾನಿಗಳಿಗೆ ಅದು ಗೊತ್ತಿರೋದಿಲ್ಲ. ದೇವರೇ ಫಲವನ್ನ ಕೊಡುವವನು ಎಂತಕ್ಕಂತ ಒಂದು ಅರಿವು ಎಲ್ಲರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಗೊತ್ತಿಲ್ಲದೆ ದೇವರಿಂದ ಅನುಗ್ರಹವನ್ನ ಪಡಿತಾರೆ. ಆದರೆ ದೇವರು ನನಗೆ ಅನುಗ್ರಹ ಮಾಡಿದ್ದಾನೆ ಅನ್ನೋ ಒಂದು ಕೃತಜ್ಞತಾ ಸಮರ್ಪಣೆ, ದೇವರ ಬಗ್ಗೆ ಒಂದು ಧನ್ಯತಾ ಭಾವ, ದೇವರಲ್ಲಿ ಭಕ್ತಿಯನ್ನು ಮಾಡೋದ ಉದ್ದೇಶದಿಂದ ಈ ತರದಿರೋದಿಲ್ಲ. ನಮಗೇನ್ ಸಿಗಬೇಕು ಅದನ್ನು ಪಡಿಲಿಕ್ಕೋಸ್ಕರವಾಗಿ ಬೇರೆ 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 ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆ ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ದೇವತೆಗಳ ಬಗ್ಗೆ ಮಾತ್ರ ಕೇಂದ್ರೀಕೃತರಾಗಿರ್ತಾರೆ. ಅವ್ರ ಬಗ್ಗೆ ಮಾತ್ರ ಭಕ್ತಿ ಭಾವನೆಗಳಿರುತ್ತೆ ಹೊರತು ಆ ದೇವತೆಗಳ ಒಳಗಿರತಕ್ಕಂಥ ಒಂದು ಶಕ್ತಿ, ಭಗವಂತ ಎಂತಕ್ಕಂಥ ಒಂದು ಶಕ್ತಿಯ ಬಗ್ಗೆ ಭಾವನೆ, ಭಕ್ತಿ ಯಾವುದು ಕೂಡ ಇರೋದಿಲ್ಲ. ತಯಾ ಶ್ರದ್ಧೆಯ ಸಹ ಅಂದ್ರೆ ಅಂತಹ ಸಾಧಕನು ಅಂದ್ರೇನು? ಇತರ ದೇವತೆಗಳ ಆರಾಧನೆಗಳನ್ನ ಯೋ ಯೋ ಯಾನ್ಯಾಂ ತನುಂ ಭಕ್ತ ಎಂಬುದಾಗಿ ಹೇಳಿದಂತೆ ಭಗವಂತ ಒಂದು ದಿವ್ಯವಾದ ತೇಜಸ್ಸು ಎಂಬತಕ್ಕಂಥ ಭಾವನೆಯೇ ಇಲ್ಲದೇನೆ ಕೇವಲ ಇತರ ದೇವತೆಗಳನ್ನ ಆರಾಧನೆ ಮಾಡ್ಕೊಂಡಿರ್ತಕ್ಕಂಥವನು ಸಹ ತಯಾ ಶ್ರದ್ಧೆಯ ಯುಕ್ತ, ಆ ಶ್ರದ್ಧೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ತಸ್ಯ ಆರಾಧನ ಮೀಹತೆ, ಆ ದೇವತೆಗಳ ಆರಾಧನೆಗಳನ್ನ ಮಾಡ್ತಾನೆ. ಈಹತೆ ಅಂದ್ರೆ ಈಹ ಚೇಷ್ಟಾಯಾಮ್ ಅಂತ ಧಾತೋದು. ಈಹತೆ ಈಹಚೇಷ್ಟಾಯಾಮ್ ಅಂದ್ರೆ ಆ ದೇವತೆಗಳ ಆರಾಧನೆಗಳನ್ನ ಮಾಡ್ತಾನೆ. ಮಯಾ ವಿಹಿತಾನ್, ಮಯಾ ಏವ ನನ್ನಿಂದಲೇ ವಿಹಿತಾನ್ ವಿಶೇಷವಾಗಿ ಕೊಡಲ್ಪಟ್ಟಂತಹ ತಾನ್ ಕಾಮಾನ್, ಆ ಎಲ್ಲಾ ಬಯಕೆಗಳನ್ನ, ಕಾಮ ಅಂದ್ರೆ ಬಯಕೆ, ಮನಸ್ಸಿನ ಬಯಕೆಗಳನ್ನ ತತಃ ದೇವತೆಗಳ ಆರಾಧನೆ ಮೂಲಕವಾಗಿ ಲಭತೆ, ಲಭತೇಚ ಪಡೆಯುತ್ತಾನೆ, ಲಭತೇಚ ಹಿ ಪಡೆಯುತ್ತಾನಷ್ಟೇ. ಅಂದ್ರೆ ನನ್ನಿಂದಲೇ ಕೊಡಲ್ಪಡುವ ಕೇಳ್ತಾ ಇಲ್ಲ ಆಚಾರ್ಯ, ಸರಿ ಕೇಳ್ತಾ ಇಲ್ಲ. ಗುರುಗಳು ಕೇಳ್ತಾ ಇಲ್ಲ, ಕಟ್ ಆಗ್ತಾ ಇದೆ ಗುರುಗಳೇ. ಪ್ರಾಯ ಈಗ ಕೇಳ್ತಾ ಇದೆ ಅನ್ಸುತ್ತೆ. ಸತಯಾ ಶ್ರದ್ಧಯಾ ಯುಕ್ತ, ತಯಾ ಶ್ರದ್ಧಯಾ ಯುಕ್ತ ಅಂದ್ರೆ ಆಯಾಯ ಬಯಕೆಗಳ ಬೆನ್ನು ಹತ್ತಿದ ಒಂದು ಶ್ರದ್ಧೆ, ಬೇರೆ ಬೇರೆ ದೇವತೆಗಳನ್ನ ಫಲಪಡಿತಕ್ಕಂಥ ಉದ್ದೇಶದಿಂದ ಹೊಂದಿರತಕ್ಕಂಥ ಶ್ರದ್ಧೆ. ತಯಾ ಶ್ರದ್ಧಯಾ ಯುಕ್ತ, ತಯಾ ಶ್ರದ್ಧಯಾ ಯುಕ್ತ ತಸ್ಯ ಆರಾಧನಂ ಈಹತೆ, ಆಯಾಯ ದೇವತೆಗಳನ್ನ ಆರಾಧನೆಗಳನ್ನ ಮಾಡ್ತಾನೆ. ಈಹತೆ ಈಹಚೇಷ್ಟಾಯ ಆರಾಧನೆಗಳನ್ನ ಮಾಡ್ತಾನೆ. ತತಃ ತದನಂತರದಲ್ಲಿ ಮಯಾ ಏವ ನನ್ನಿಂದಲೇ ವಿಹಿತಾನ್ ಕೊಡಲ್ಪಟ್ಟಂತಹ ತಾನ್ ಆ ಎಲ್ಲ ಕಾಮಾನ್ ಬಯಕೆಗಳನ್ನ ಲಭತೆ ಪಡೆಯುತ್ತಾನೆ. ಅಂದ್ರೆ ಎಲ್ಲವನ್ನೂ ಕೊಡೋನು ನಾನಾಗಿದ್ದೇನೆ, ಕೊಡುವಂತಹ ನಾನು ಕೊಟ್ಟಿದ್ದೇನೆ ಅಂತಕ್ಕಂಥ ಭಾವನೆ ಆ ವ್ಯಕ್ತಿಗಳಿಗಿರೋದಿಲ್ಲ. ತತಯಾ ಶ್ರದ್ಧಯಾ ಯುಕ್ತ ತಸ್ಯಾರಾಧನ ಮೀಹತೆ. ತಸ್ಯಾರಾಧನ ಮೀಹತೆ ಲಭತೆ ಚ ತತಃ ಕಾಮಾನ್. ಸತಯಾ ಶ್ರದ್ಧಯಾ ಯುಕ್ತ ತಸ್ಯ ಆರಾಧನ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯಾ ಏವ ವಿಹಿತಾನ್ ಹಿತಾನ್. ಅಂದ್ರೆ ಒಟ್ಟು ನಾವ್ ಯಾವುದೇ ದೇವತೆಗಳನ್ನ ಆರಾಧನೆ ಮಾಡಿದ್ರು ಕೂಡ ಆ ದೇವತೆಗಳ ಒಳಗಿದ್ದು ಫಲ ಕೊಡೋ ನಾನೇ ಆಗಿದ್ದೇನೆ, ನನ್ನಿಂದನೇ ಫಲವನ್ನ ಪಡಿತಾರೆ, ಆ ನನ್ನಿಂದ ಫಲವನ್ನ ಪಡೆದಿದ್ದಾರೆ ಎಂಬತಕ್ಕಂತ ಭಾವನೆ
ಆ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ ಅನ್ನೋದು ಇದ್ರ ಒಟ್ಟು ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.